ಯಕ್ಷಗಾನ ಜೀವನ ಒಂದು ರೀತಿಯ ಹ್ಮ್ ಏನು ನೆಮ್ಮದಿ ಹೌದು ಯಕ್ಷಗಾನ. ಹ್ಮ್ ಆದ್ರೆ ಆರ್ಥಿಕವಾದ ಭದ್ರತೆ ಇದರಲ್ಲಿ ಪೂರ್ಣ ಇದು ಆಗುವುದಿಲ್ಲ ಅನ್ನೋದು ಒಂದು ಬಿಟ್ರೆ ಹ್ಮ್ ಏನೋ ಒಂಥರದ ಈ ಕಲೆ ಯಾವುದೇ ಒಂದು ನಮ್ಗೆ ಸರ್, ನಿಮ್ಮ ಈ ಮಂದಾರ್ತಿ ಮೇಳದಲ್ಲಿ ಯಾವ ರೀತಿಯ ಪಾತ್ರ ಮಾಡ್ತಿದ್ರಿ ಸರ್? ಈಗ ಮಾಡ್ತಿದ್ದೀರಿ ಸರ್ ಸದ್ಯಕ್ಕೆ? ಈಗ ಪುರುಷ ವೇಷದ ಎಲ್ಲ ಇದು ದೇವರತನಿಂದ ಹಿಡಿದು ಕೃಷ್ಣನಿಂದ ಹಿಡಿದು ಸುಧನ್ವನಿಂದ ಹಿಡಿದು ಆ ಕ್ಷೇತ್ರ ಮಹಾತ್ಮೆಯಲ್ಲಿ ದೇವವರ್ಮ, ಹ್ಮ್ ದೇವಿ ಮಹಾತ್ಮೆಯಲ್ಲಿ ವಿಷ್ಣು, ಹ್ಮ್ ಹೀಗೆ ಇದೆಲ್ಲ ಸಾಧಾರಣವಾಗಿ ನಮ್ಮ ಆ ಜಾಗದಲ್ಲಿ ಇದ್ದವ್ರು ಮಾಡ್ತಾ ಇದ್ದ ಪಾತ್ರಗಳು. ಹ್ಮ್ ಅದಲ್ಲದೆ ಬೇರೆ ಪಾತ್ರಗಳನ್ನು ನಾನು ಮಾಡ್ತಾ ಇದ್ದೆ. ನಾನು ಈಗ ಸುಧನ್ವ ಕಾಳಗ ಬಂದಾಗ ಸುಧನ್ವನ್ನೇ ನನಗೆ ಬೇಕು ಅನ್ನೋ ಇದೇನಿಲ್ಲ ಒಟ್ಟು ನಾನು ಹಂಸಧ್ವಜನೂ ಮಾಡ್ತೇನೆ, ಮಾಡ್ತೀರಿ. ಕೃಷ್ಣನೂ ಮಾಡ್ತೇನೆ, ನಾನು ಹ್ಮ್ ಮಾಡಬಲ್ಲೆ. ನಾನು ಹ್ಮ್ ಇನ್ನು ಅರ್ಜುನನು ಮಾಡಬಲ್ಲೆ. ಹಾ ಹೌದು. ಹಾಗಾಗಿ ಹ್ಮ್ ನನಗೆ ಯಾವ ಪಾತ್ರ ಏನು ತೊಂದರೆ ಇಲ್ಲ, ನನಗೆ ಇಲ್ಲ. ಯಾವ ತೊಡಕಾಗುದಿಲ್ಲ, ಯಾವ್ದು ಯಾವುದನ್ನು ನಾನು ಮಾಡ. ಅಂದ್ರೆ ಅಂದ್ರೆ ನನಗೆ ಸ್ವಲ್ಪ ಈ ಸಾತ್ವಿಕ ಪಾತ್ರಗಳಂದ್ರೆ ತುಂಬಾ ಇಷ್ಟ. ಕೃಷ್ಣ, ರಾಮ, ರಾಮ ಇಂಥದ್ದು. ಹ್ಮ್ ಅಂದ್ರೆ ಖಳನಾಯಕನ ವೇಷಗಳು ಕೆಲವೆಲ್ಲ ಈಗ ಅಂದ್ರೆ ಈ ಕೀಚಕನು ಹ್ಮ್ ಇಂಥ ಪಾತ್ರಗಳೆಲ್ಲ ನಾವು ಅದಕ್ಕೆ ಅಂದ್ರೆ ನಮಗೆ ಆಗುದಿಲ್ಲ ಅಂತ ಹೇಳುವಲ್ಲಿ ಕಾರಣ ಪಾತ್ರವನ್ನ ತುಂಬಿಸಿ ಕೊಡುವುದಕ್ಕೆ, ಚಿತ್ರಿಸಿ ಕೊಡುವುದಕ್ಕಾದೀತು. ಹ್ಮ್ ಆದ್ರೆ ರಂಗದಲ್ಲಿ ನಾವು ವೇಷ ಮಾಡ್ಕೊಂಡು ಹೋದ್ರೆ ಆ ವೇಷವು ಒಂದು ಚಿತ್ರಣವನ್ನು ತೋರಿಸಿಕೊಡ್ಬೇಕಲ್ಲ. ಹೌದು ಹೌದು. ಅದಕ್ಕಾಗಿ ನಾನು ಕೆಲವೊಂದು ಪಾತ್ರಗಳನ್ನ ನಮ್ಗೆ ಆಗದೆ ಇದ್ದದ್ದು ಅದು ಅಂತ. ಅಂದ್ರೆ ಆ ವೇಷವಾಗಿ ಕಾಣುವುದಿಲ್ಲ ಅನ್ನೋ ಕಾರಣ. ಅನುಭವ ನಮ್ಮಲ್ಲಿ ಇದ್ರೂ ಸಹ ಒಂದು ಚಿತ್ರಣ ಕೊಡುವುದಕ್ಕಾಗುದಿಲ್ಲ, ಅಂದ್ರೆ ವೇಷವಾಗಿ ಚಿತ್ರಣ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಜನ ನಿರೀಕ್ಷೆ ಮಾಡ್ತಾರೆ ಈ ತರ ಇರ್ಬೇಕು ಕೀಚಕ ಅಂತ. ಅದ ಮಾಡಿ ಇಟ್ಟಿದ್ದಾರೆ. ಈಗ ಒಂದು ಕರ್ಣನ ವೇಷ ಮಾಡಬಹುದು, ಅದನ್ನ ಪಾತ್ರ ಚಿತ್ರಣ ಭಾಷಿಕವಾಗಿ ಮಾಡುವುದು ನನಗೆ ಕಷ್ಟದ್ದೇನಲ್ಲ. ಆದ್ರೆ ಈ ಕಂಡ ಕಣ್ಣುಗಳ ಕಣ್ಣ ಆ ಮುಂಡಾಸು, ಆ ಹೊಟ್ಟು ಮೀಸಿ, ಆ ಕರ್ಣನ ಒಂದು ಚಿತ್ರಣ, ಅದಕ್ಕೆ ನಮ್ಮ ದೇಹ ಇಲ್ಲ. ಐರಡಿ ಗೋವಿಂದಪ್ಪ ಅವರು ದೊಡ್ಡ ಜೀವ, ಕೋಟಿಯವರು ಅಲ್ವಾ, ದೊಡ್ಡ ಒಂದು ಪರ್ಸನ್. ಹಾಗೆ ಮಂದಾರ್ತಿ ಮೇಳದಲ್ಲಿ ಬಹಳಷ್ಟು ವರ್ಷ ಆಯ್ತಲ್ಲ ಸರ್? 20-21 ವರ್ಷ ಆಯ್ತು ಈಗ ಅಲ್ಲ? 20 ವರ್ಷ ಆಯ್ತು. ಈಗ ಮುಂದಿನ ವರ್ಷ ಮಂದಾರ್ತಿ ಮಂದಾರ್ತಿಯಲ್ಲಿ ಯಾವ ಸೆಟ್ ಆಗಿಲ್ಲ ಇನ್ನು ಯಾವ ಮೇಳದಲ್ಲಿ? 1ನೇ 2ನೇ ಅದೀಗ ಆಗುದಿಲ್ಲ. ಅದು ಸೇವೆ ದಿವಸ ನಮ್ಮನ್ನ ಎಲ್ಲ 5 ಮೇಳದ ಕಲಾವಿದರನ್ನ 5 ಸಟ್ಟಿಗೆ ಅವರು ವಿಂಗಡಣೆ ಮಾಡಿ ಒಂದು ಲೀಸ್ಟ್ ಮಾಡಿ ಕೊಡ್ತಾರೆ. ಅಂದ್ರೆ ನಮ್ಮನ್ನ ಯಾವ ಸಟ್ಟಿಗೆ ಹಾಕಿದ್ರು ಆ ಸಟ್ಟಿಗೆ ಹೋಗ್ತೀವಿ ಅಷ್ಟೇ. ಯಾವ್ದಾದ್ರು ನಮ್ಮ ತಾಯಿ ಸೇವೆ. ಹೌದೌದು, ಎಲ್ಲವೂ ಒಂದೇ. ಮಂದಾರ್ತಿಲ್ಲ 5 ಮೇಳದಲ್ಲಿ 5 ಮೇಳವು ಒಂದೇ ತರದಲ್ಲ. ಅದು ಹೆಚ್ಚು ಇದು ಕಡಿಮೆ ಅನ್ನೋ ತಾರತಮ್ಯ ಏನಿಲ್ಲ ಅದರಲ್ಲಿ. ಖಂಡಿತ. ಮತ್ತೆ ನಿಮ್ಮ ಈ ಇಷ್ಟು ವರ್ಷದ ಯಕ್ಷಗಾನ ಪಯಣದಲ್ಲಿ ನಿಮ್ಮನ್ನ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದು ಹೇಳಿ. ಪ್ರಶಸ್ತಿ ಪುರಸ್ಕಾರಗಳು ಹಲವು ಬಂದಿತ್ತು. ನಮ್ಮ ಬೆಂಗಳೂರಿನಲ್ಲಿ ಒಮ್ಮೆ ವಿಶ್ವಕುಂಬಾರರ ವೇದಿಕೆಯಲ್ಲಿ ಒಂದು ಸರ್ವಜ್ಞ ಪ್ರಶಸ್ತಿಯು, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದ ಸನ್ಮಾನಗಳು, ಇಂಥದ್ದು ತುಂಬಾ ಆಗಿದೆ. ಮತ್ತೆ ಈಗ ಮಳೆಗಾಲದಲ್ಲಿ ಸರ್, ಈ ಮಳೆಗಾಲದಲ್ಲಿ ಯಕ್ಷಗಾನ ಕಲಾವಿದರಿಗೆ ಮೊದ್ಲೆಲ್ಲ ಏನ್ ಮಾಡ್ತಿದ್ರಿ ಸರ್? ಈಗ ಸಾಲಿಗ್ರಾಮ ಮೇಳದಲ್ಲಿ ನೀವು ಹೋಗ್ತೀರಾ, ಅದ್ರ ಜೊತೆ ಹೋಗ್ತಿದ್ರೇನು? ಸಾಲಿಗ್ರಾಮ ಮೇಳದಲ್ಲಿ ಎಲ್ಲ ಮಳೆಗಾಲದಲ್ಲಿ ಕೆಲವೊಂದು ಹೌದು. ಮುಂಬೈಲಿ ಆಟ ಆಗ್ತಾ ಇತ್ತು, ಬೆಂಗಳೂರಿನಲ್ಲಿ ಆಗ್ತಾ ಇತ್ತು. ಒಂದು ಬಾಂಬೆಲಿ ಫಸ್ಟಿಗೆಲ್ಲ ಒಂದೊಂದು ತಿಂಗಳ ಆಟ ಆಗ್ತಿತ್ತು. ಕೆಲವು ಸಾರಿ ಮಳೆ ಬಂದಾಗೆಲ್ಲ ಆಟ ಕೈದಾದದ್ದು ಉಂಟು. ಬೆಂಗಳೂರಿನಲ್ಲಿ ಒಂದು ವಾರ 15 ದಿವಸ ಹೀಗೆಲ್ಲ ಆಟ ಆಗ್ತಿತ್ತು, ನಾವೆಲ್ಲ ಹೋಗ್ತಿದ್ರಿ. ಮತ್ತೆ ಈಗ ಮಂದಾರ್ತಿ ಮೇಳಕ್ಕೆ ಬಂದ ನಂತರ ಮಂದಾರ್ತಿ ಮೇಳ ಇಲ್ಲೇ ಸಿಗ್ತದೆ? ಮಂದಾರ್ತಿ ಮೇಳವೇ. ಮತ್ತೆ ಹೊರಗಡೆ ಆಟಗಳಿಗೆಲ್ಲ ನಾನು ಹೋದದ್ದು ಬಹಳ ಕಡಿಮೆ. ಹೌದು, ಬಾಂಬೆ ಬೆಂಗಳೂರು ನಾನು ಹೋದದ್ದು ಕಡಿಮೆ. ಈಗ ನಿಮಗೆ ಸಿಕ್ಕಿದ್ದು ಇಲ್ಲಿ ಮಂದಾರ್ತಿಯಲ್ಲಿ ಮಳೆಗಾಲದಲ್ಲಿ ಆಟ ಇದೆ ಅಲ್ಲ ಸರ್? ಹೌದು, ಇಲ್ಲಿ ಮಳೆಗಾಲದಲ್ಲಿ ಹೌದು, ಸೇವೆ ಆಟ ನಡೀತಾ ಇತ್ತು. ಅದ್ರಲ್ಲಿ ನಮ್ಮನ್ನ ಈಗಾಗ್ಲೇ 1 ತಿಂಗಳಿದು ಆಯ್ತು. ಇನ್ನು ಮತ್ತೆ ಇನ್ನೊಂದು 12ರಿಂದ ಮತ್ತೆ ಹೋಗುದಿತ್ತು. ಅಂದ್ರೆ ಹೌದು, ಎಕ್ಸ್ಟ್ರಾ ಅಂತ ಹೇಳಿದ್ರೆ ನಮಗೂ ಪರಿಸ್ಥಿತಿ ಕಷ್ಟ ಇತ್ತು. ಹಾಗಾಗಿ ನಾನು ಮಾಡ್ಕೊಂಡೆ. ಅದೇ ನಮ್ಮ ಇದು ಹಾಗಿತ್ತು ಪರಿಸ್ಥಿತಿ ಸದ್ಯದ ಹಾಗಿತ್ತು. ಸಹಾಯ ಮಾಡ್ಬೇಕೆಲ್ಲರೂ. ಮಾಡ್ತಾರೆ. ಇನ್ನೀಗ ನಾಡ್ದು 12ರಿಂದ ಪುನಃ ಶುರುವಾಗುತ್ತೆ. ಹಾಗೆ ಹೇಗನ್ಸ ಸರ್ ಈ ಯಕ್ಷಗಾನ ಜೀವನ ನಿಮಗೆ? ಯಕ್ಷಗಾನ ಜೀವನ ಒಂದು ರೀತಿಯ ಏನು ನೆಮ್ಮದಿ ಹೌದು ಯಕ್ಷಗಾನ.
ಆದ್ರೆ ಆರ್ಥಿಕವಾದ ಭದ್ರತೆ ಇದರಲ್ಲಿ ಪೂರ್ಣ ಇದು ಆಗುದಿಲ್ಲ ಅನ್ನೋದು ಒಂದು ಬಿಟ್ರೆ ಹ್ಮ್. ಏನೋ ಒಂಥರದ ಈ ಕಲೆ ಯಾವುದೇ ಒಂದು ನಮಗೆ ತಲೆಬಿಸಿಗಳು ಎಷ್ಟೇ ಇದ್ರು ಹ್ಮ್. ಒಂದ್ಸಾರಿ ನಾವು ಇದಕ್ಕೂ ಅದು ಕೂಡ್ಲೆ ಅದೆಲ್ಲ ಮರೆತು ಹೋಗ್ಲಿಕ್ಕೆ ಆಗುತ್ತೆ. ಚೌಕಿ ಒಳಗೋದ್ಗಳೆಲ್ಲ ಎಲ್ಲ ಮರೆತು ಹೋಗುತ್ತೆ ಅಲ್ವಾ? ನಾನು ಅಂತ ನೋವಿನಲ್ಲೂ ನಾನು ಹೋಗಿ ವೇಷ ಮಾಡ್ತಾ ಇದ್ದೇನೆ. ಹೋಗಿದ್ದೀರಿ ಆ ಸಮಯದಲ್ಲಿ ಕೂಡ ಅಲ್ಲ? ಹೋಗಿದ್ರಿ. ಹೋಗಿ ವೇಷ ಮಾಡ್ತಾ ಇದ್ದೇನೆ. ಎಷ್ಟು ತಲೆ ಬಿಸಿದ್ರು, ಎಷ್ಟೇ ಅಲ್ಲಿ ಹೋದ್ಕೂಡ್ಲೆಲ್ಲ ಮರೆತು ಹೋಗ್ತದೆ. ಅಲ್ಲಿ ಹೋದ ಕೂಡಲೇ ಇದೆಲ್ಲವನ್ನು ನಾವು ಮರಿಲಿಕ್ಕೆ ಆಗ್ತಿತ್ತು. ನೋವನ್ನು ಮರೆಸುವುದ ಒಂದು ಇದು ಸಾಮರ್ಥ್ಯ ಇದಕ್ಕೆ. ಹೌದು ಹೌದು, ಅದೇ ಸಂತೋಷ. ಹೌದು. ಏನೋ ಇದ್ರಲ್ಲಿ ಸಾಗ್ತಾ ಉಂಟು, ಆಗ್ಲಿ ಹೀಗೆ ನಮ್ಮ ಬದುಕು ಅವಳ ಅನುಗ್ರಹದಿಂದ ಸಾಗ್ಲಿ ಅಂತ ಇಷ್ಟೆಲ್ಲಾರು ಇಟ್ಟಿದ್ದಾರೆ ಅಂತ ಸಮಾಧಾನ ಪಡ್ಬೇಕಷ್ಟೇ. ಇನ್ನೀಗ ನಾಳೆ ದಿವಸ ನಾವು ಯಕ್ಷಗಾನಕ್ಕೆ ಹೋಗುವುದಕ್ಕೆ ಆಗದೇ ಇದ್ದ ಕಾಲದಲ್ಲಿ ನಮ್ಮ ಜೀವನಕ್ಕೆ ಏನು ಅಂತ ಎನ್ನುವುದು ಒಂದು ಪ್ರಶ್ನೆಯಾಗಿ ಉಳಿತದೆ ಬಿಟ್ರೆ ಅದು ಸಾಧಾರಣ ಎಲ್ಲಾ ಕಲಾವಿದರಿಗೂ ಬಾಧಿಸುವ ಒಂದು ಸಮಸ್ಯೆ. ಅವರಿಗೆ ನಾಳೆ ಏನು ಎನ್ನುವ ಪ್ರಶ್ನೆಗೆ ಇಲ್ಲ ಅವಕಾಶ, ಉತ್ತರ. ಅದೆಲ್ಲ ಒಂದು ಸರ್ಕಾರಿ ನೌಕರ ಪೆನ್ಷನರ್ ಬರ್ತದೆ. ಅದಾದ್ರೂ ಇತ್ತು, ಇದು ಹಾಗಿಲ್ಲ. ಏನ್ ಮಾಡುವ? ಹೌದು ಹೌದು. ಮತ್ತೆ ನಿಮ್ಮ ಮಗನಿಗೆ ಯಕ್ಷಗಾನ ಆಸಕ್ತಿ ಬರ್ಲಿಲ್ಲ? ಇಲ್ಲ, ನಾನು ಆಸಕ್ತಿ ಮೂಡಿಸಬಹುದಿತ್ತು, ನಾನು ಅದು ಬೇಡ ಅಂತಲೇ ನಾನು ಸ್ವಲ್ಪ ದೂರ ಇಟ್ಟಿದ್ದೆ. ಮತ್ತೆ ಈಗ ಸ್ವಲ್ಪ ಇದಿದೆ ಸರ್, ಸ್ವಲ್ಪ ಅವಕಾಶ ಜಾಸ್ತಿ ಇದೆ ಯಕ್ಷಗಾನದವ್ರಿಗೆ. ಯಕ್ಷಗಾನಕ್ಕೆ ಅವಕಾಶ ಜಾಸ್ತಿ ಉಂಟು, ಅದೇ ಈ ಕಾರಣದಿಂದಲೇ ನಾನು ಹೇಳುವುದು. ನಾಳೆ ಅವರು ನಮ್ಮ ಅಂತೆಯೇ ಅವ್ರು ಆಗುವುದಾ? ನಾಳೆ ಏನಾದ್ರೂ ಒಂದು ಓದಿನಲ್ಲಿ ಮುಂದುವರೆದು ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಅವರ ಜೀವನಕ್ಕೊಂದು ದಾರಿ ಮಾಡ್ಕೊಂಡು ಹೋಗ್ಲಿ, ನಮ್ಮ ಬದುಕೆ ಅವ್ರದ್ ಬದುಕು ಆಗುದು ಬೇಡ ಅನ್ನುವ ಕಾರಣ. ಹೌದು ಅಷ್ಟೇ. ಹವ್ಯಾಸಿಯಾಗಿ ಮಾಡ್ಬೋದು ಅಷ್ಟೇ, ಹವ್ಯಾಸಿಯಾಗಿ ಮಾಡ್ಬೋದು. ಆದ್ರೂ ಇಲ್ಲ, ಶಾಲೆಗೆ ಹೋಗುವಾಗ ಯಾವ್ದೋ ಒಂದು ಶಾಲಾ ವಾರ್ಷಿಕೋತ್ಸವಕ್ಕೆ ಒಂದು ವೇಷವನ್ನು ಮಾಡಿದ ಬಿಟ್ರೆ ಮತ್ತೆ ಬೇರೆ ಯಾವುದೇ ಒಂದು ಬೇರೆ ಎಲ್ಲಿ ವೇಷ ಮಾಡಿದ್ದಿಲ್ಲವ. ಯಾವ್ದಿಲ್ಲ. ನಾನು ಅಷ್ಟೊಂದು ಆಸಕ್ತಿಯಿಂದ ಅವ್ರನ್ನ ಹತ್ರ ತಕೊಳ್ಳೂ ಇಲ್ಲ. ಅದಕ್ಕೆ ಓದ್ಲಿ ಅಂತಾನೆ ನಿಮ್ಮ ತಲೆ ಅಲ್ವಾ? ಹಾಗೆ ಆಗ್ಲಿ, ಒಳ್ಳೆ ಉದ್ಯೋಗ ಸಿಗ್ಲಿ ಮಗನಿಗೆ. ನಿಮ್ಗೆ ವೃದ್ಧಾಪ್ಯದಲ್ಲಿ ನಿಮ್ಗೆ ಆಧಾರ ಆಗ್ಬೇಕಲ್ಲ ಸರ್. ಅದೇ ನಮ್ಮ ಒಂದು ನೋಟ. ಅದೇ ಶ್ರೀಮತಿ ಅವರು ಇಲ್ಲ ಈಗ, ಅದರಿಂದ ಮಗ ನಿತ್ತು ಎಲ್ಲ ವ್ಯವಸ್ಥೆಯನ್ನ ಮಗಳು ಮಾಡ್ಬೇಕು. ಈಗ ನಾವು ಆ ಎರಡೂ ಜಾಗವನ್ನು ತುಂಬಿಸ್ಕೊಂಡು ಅವರನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ತಂದೆ ತಾಯಿಯಾಗಿ ಎರಡೂ ಇದನ್ನ ನಾನು ತುಂಬಿಸಿಕೊಂಡು ಈಗ ಅವ್ರ ಬದುಕಿಗೆ ಏನ್ ಬೇಕೋ ಅಷ್ಟನ್ನು ಒದಗಿಸುವಲ್ಲಿ ನಾವು ಶ್ರಮಿಸ್ಬೇಕು ಅಷ್ಟೇ. ಖಂಡಿತ. ಅದೆಲ್ಲ ಮರೆಯಾದ ಮಡದಿಯ ನಿರ್ಗಮನ ಅಂದ್ರೆ ಮರೆಯಲಾಗದ ಒಂದು ಘಟನೆ. ಏನ್ ಮಾಡುವ, ಸಂಗಾತಿ ಆಗಿದ್ದು. ಹೌದು. ಮತ್ತೆ ಕಷ್ಟ ಸುಖದಲ್ಲಿ ಜೊತೆ ಆದವರು ಯಾರು ಎಷ್ಟು ವರ್ಷ ಆಯುಷ್ಯ ಉಂಟು ಅಷ್ಟೇ ಇರುವುದಲ್ವಾ? ಯಾರು ಶಾಶ್ವತರು? ಅದೇ ನನ್ಗೆ ನೆಮ್ಮದಿ ಸ್ವಲ್ಪ ಸಮಾಧಾನ ತಂದುಕೊಳ್ಳಿಕ್ಕೆಲ್ಲ ಸಾಧಾರಣ ಇದೆಲ್ಲ ಒಂದು ಸಹಕಾರಿ ಆಗಿತ್ತು ಆ ಕಾಲದಲ್ಲಿ. ಯಾರು ಶಾಶ್ವತರಲ್ಲ ಅಷ್ಟೇ. ಹಾಗಾಗಿ ಅವರ ಅಷ್ಟೇ ಅವರದ್ದಾದು ಮುಗೀತು, ಅವ್ರು ಹೊರಟು ಹೋದ್ರು ಅಂತ ಹೇಳುವುದು. ಏನ್ ಮಾಡೋದು? ಅಷ್ಟೇ. ಆಗ್ಲಿ ಸರ್, ನಿಮ್ಗೆ ಆ ದುಃಖವನ್ನು ಶಕ್ತಿ ಮಂದಾರ ದುರ್ಗಾ ಪರಮೇಶ್ವರಿ ಅಮ್ಮನವ್ರು ನೀಡ್ಲಿ. ಇದುವರೆಗೆ ಹಾಗೆ ನುಂಗ್ಕೊಂಡು ಬದುಕ್ತಾ ಇದ್ರಿ. ಇನ್ನು ಕೂಡ ನಿಮ್ಮ ಮಗನಿಗೆ ಕೂಡ ಒಳ್ಳೆ ಒಂದು ಉದ್ಯೋಗ ಸಿಗ್ಲಿ, ವಿದ್ಯಾಭ್ಯಾಸ ಮುಗಿಸಿ ಅದಕ್ಕೂ ಕೂಡ ಯಾರು ಸಹಕಾರ ಮಾಡಿ. ನಿಜವಾಗಿ ಯಾರಾದ್ರೂ ಒಂದು ನನಗೊಂದು ಸಹಕಾರ ಮಾಡಿದ್ರೆ ಖಂಡಿತ ಸರ್, ಖಂಡಿತ. ಏನ್ ಮಾಡುದು? ಹೌದು, ಖಂಡಿತವಾಗಿ ದೊರಕ್ತದೆ ಸರ್. ನಾನಂದ್ರೆ ನನ್ನ ಜೀವನದಲ್ಲಿ ನಾನು ಟೆಂಟ್ ಮೇಳದಲ್ಲಿ ಎಷ್ಟು ವರ್ಷ ಇದ್ರು ಸಹ ನಾನು ಒಂದು ಆಟವನ್ನು ಮಾಡಿದವನು ಅಲ್ಲ. ಆಗ ಆಟ ವಹಿಸ್ಕೊಂಡವನಲ್ಲ. ವಹಿಸ್ಕೊಂಡ್ರೆ ಅಲ್ಲ, ಒಂದು ಟಿಕೆಟ್ ಮತ್ತೊಬ್ರ ಹತ್ರ ತಕೊಂಡ್ ಹೋಗ್ಬೇಕು, ಹಾಗೆ ಇದ್ ಮಾಡ್ಬೇಕು, ಆಗುದಿಲ್ಲ ಅನ್ನುವ ಕಾರಣಕ್ಕ ನನ್ನಿಂದ ಆಗದೇ ಇದ್ದದ್ದು ಅನ್ನುವ ಕಾರಣಕ್ಕ ನಾನು ಆಟವೇ ಮಾಡ್ಲಿಲ್ಲ. ನಾನು ಆದ್ರೂ ಪರಿಸ್ಥಿತಿ ನನಗೆ ಕೆಲವು ಸಾರಿ ಮತ್ತೊಬ್ರ ಹತ್ರ ಕೈ ಚಾಚುವ ಪರಿಸ್ಥಿತಿ ತಂದುಕೊಟ್ರು. ಏನ್ ಮಾಡುದು? ಎಷ್ಟು ಸ್ವಾಭಿಮಾನಿ ಆಗಿದ್ರು ಇಂತ ಒಂದು ಅದೇ ಇದ್ರಲ್ಲಿ ನನಗೆ ಅದೇ ಇದಾಗೋದು. ಆದ್ರೂ ಮುಗಿಲಿಲ್ವಲ್ಲ ಇನ್ನು ಅಂತೇಳಿ ಏನ್ ಮಾಡುವ? ಆಗ್ಲಿ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಈಗ ಇನ್ನು ಸಾಧ್ಯದಷ್ಟಕ್ಕೆಲ್ಲ ಮಂದಾರ್ತಿ ಮೇಳವೇ. ನಾನು ಮತ್ತೆ ಬೇರೆ ಯಾವುದೇ ನಿರ್ಣಯ ಮಾಡ್ಲಿಲ್ಲ. ಮತ್ತೆ ನನ್ನ ಈ ಸದ್ಯದ ಈಗ ಜೀವನ ಗತಿಗೆ ಸರಿಯಾಗಿ ಅದೇ ಅನುಕೂಲವಾಗಿತ್ತು. ಮತ್ತೆ ಬೇರೆ ಯಾವ್ದು ಅನುಕೂಲ ಒದಗಿಸಿಕೊಡುವಂತದ್ದು ಇಲ್ಲ. ಹೌದು. ಮತ್ತೆ ಮಂದಾರ್ತಿ ಮೇಳ ಅಂತ ಹೇಳಿದ್ರೆ ಮಂದಾರ್ತಿ ಮೇಳ ಈಗ ಒಂದು ಹೇಳ್ಕೊಳ್ಳುವುದಕ್ಕೂ ಒಂದು ಹೆಮ್ಮೆ. ನಾನು ಯಾವ ಮೇಳದಲ್ಲಿ ಇದ್ದೆ, ನಾನು ಮಂದಾರ್ತಿ ಮೇಳದಲ್ಲಿ ಇದ್ದೆ ಅಂತ ಹೇಳಿ ಹೇಳಿಕೊಳ್ಳುವುದು ಒಂದು ಹೆಮ್ಮೆಯ ವಿಷಯ ನಿಜಕ್ಕೂ. ಒಳ್ಳೆ ಮೇಳ. ಅವಳ ಪ್ರಭಾವ, ತಾಯಿಯ ಪ್ರಭಾವ ಎಷ್ಟುಂಟು ಅಂತ ಹೇಳುವುದಕ್ಕೆ ಅದು ಕೆಲವರಿಗೆ ಆ ಪ್ರಭಾವಕ್ಕೆ ಒಳಗಾದವರಿಗೆ ಮಾತ್ರ ಗೊತ್ತು. ಯಾಕೆ ಹೇಳಿದ್ರೆ ನಾವು ಸ್ಥೂಲ ನೋಟದಿಂದ ಅವಲೋಕನ ಮಾಡುವುದಾದ್ರೂ ಸಹ ಅವಳ ಪ್ರಭಾವ ಏನು ಅಂತ ಹೇಳುವುದಕ್ಕೆ ತಿಳ್ಕೊಳ್ಳುವುದಕ್ಕೆ ಸಾಕ್ಷಿ ಒಂದೇ. ಈಗ ಮುಂದಿನ
ಸಾಧಾರಣ ಒಂದು 47ನೇ ಇಸ್ವಿಯವರೆಗೂ ಈಗಾಗಲೇ ಆಟ ಬುಕ್ಕಿಂಗ್ ಆಗಿದ್ದದ್ದು ಮಂದಾರ್ತಿಯಲ್ಲಿ. ಮತ್ತೆ 21 ವರ್ಷ ಇನ್ನು ಮುಂದೆ ಜೊತೆಗೆ ಮತ್ತೆ ಮಂದಾರ್ತಿಯಲ್ಲಿ ಮಳೆಗಾಲದ ಆಟ ಮಳೆಗಾಲ ಆರಂಭ ಆದ್ಮೇಲೆ ಈಗ ಒಂದು 8, 9ನೇ ವರ್ಷ 9, 10ನೇ ವರ್ಷ ಈಗ ಮಳೆಗಾಲದ ಆಟ ಮಳೆಗಾಲದಲ್ಲಿ ಕೂಡ ಸೇವೆ ಆಟ ಮಾಡಿ ಮಳೆಗಾಲದ ಆಟವನ್ನು ಇಷ್ಟು 4-5 ವರ್ಷದ ಬುಕ್ಕಿಂಗ್ ಆಗಿದ್ದೆ ನಾನು ಮಳೆಗಾಲದ ಆಟ ಅಂತ ಬುಕ್ ಮಾಡಿ. ಮಹಿಮೆ ಅವಳ ಪ್ರಭಾವ ಏನದು ಮತ್ತೆ ಇದರಲ್ಲೇ ತಿಳ್ಕೊಳ್ಳುವುದಕ್ಕಾಗದೆ ಹೌದು ಸುಮ್ಮನೆ ಲಕ್ಷಗಟ್ಟಲೆ ಖರ್ಚು ಮಾಡುವುದಕ್ಕೆ ಹುಚ್ಚ ಆಗ ಮತ್ತೆ ಮತ್ತೆ ಅವಳು ಕೊಟ್ಟಿದ್ದಾಳೆ ಆದ್ರಿಂದ ಕೊಡುವುದಕ್ಕೆ ಮನಸ್ಸು ಮಾಡಿ. ಹೌದು ಎಲ್ಲರೂ 1 ವರ್ಷ ಕೊಟ್ಟಾರೆ ಮತ್ತೆ ವರ್ಷ ಅಲ್ವಾ ಅಲ್ವಾ ಪ್ರತಿ ವರ್ಷ ಯಾಕೆ ಕೊಡ್ತಾರೆ? ಪ್ರತಿ ವರ್ಷ ಯಾಕೆ ಕೊಡ್ತಾರೆ? ಅದು ಅವಳ ಪ್ರಭಾವ. ಖಂಡಿತ ಖಂಡಿತ. ಅಂತ ಪ್ರಭಾವವನ್ನು ಬೀರುವ ಆ ತಾಯಿ ಹೌದು. ಇಲ್ಲಿ ಎಲ್ಲರಿಗೂ ಒಳ್ಳೇದು, ಲೋಕಕ್ಕೆ ಒಳ್ಳೇದನ್ನು ಮಾಡ್ಲಿ ಹೌದು. ಅಂತ. ಹಾಗೆ ಸರ್, ತಮ್ಮ ಅನುಭವದ ಅಂದ್ರೆ ನಿಮ್ಮ ಸಾಧನೆ ಹಾದಿಯ ಅನುಭವವನ್ನು ನೀವು ನಮ್ಗೆ ತಿಳಿಸಿದಿರಿ. ಬಹಳ ಅಂದ್ರೆ ನೀವೀಗ ಸದ್ಯಕ್ಕೆ ನೀವು ಒಂದು ಮನಸ್ಥಿತಿ ಆ ರೀತಿ ಇದೆ, ಅಂದ್ರೆ ಯಾವುದಕ್ಕೂ ಒಂದು ಸ್ಪಂದಿಸುವಂತಹ ರೀತಿಯಲ್ಲಿ ಇಲ್ಲ ನೀವು. ಅಂದ್ರೆ ಆದ್ರೂ ಕೂಡ ನಮ್ಗೆ ಒಂದು ಸಮಯ ಕೊಟ್ಟು ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಮಾತನಾಡಿದ್ರಿ ಸರ್. ಬಹಳ ಖುಷಿ ಆಯ್ತು. ನಿಮ್ಮ ದುಃಖಗಳು ಏನು, ಸಂಕಟಗಳು, ನಿಮ್ಮ ಬೇಸರವನ್ನು ನಮಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ನಾವು ನಿಮ್ಮ ದುಃಖವನ್ನ ಅಂದ್ರೆ ನಿಮ್ಮ ಕಷ್ಟವನ್ನ ಪರಿಹರಿಸ್ಲಿಕ್ಕೆ ನಾವು ಕೇಳ್ಕೊಳ್ಬಹುದು. ಯಾರು ಸಹಾಯ ಮಾಡುವವರು ಮಾಡಬಹುದು ಖಂಡಿತವಾಗಿ. ಖಂಡಿತ ಆತ್ಮೀಯ ವೀಕ್ಷಕರೇ, ಯಾರಿಗಾರು ಅಂದ್ರೆ ಅವರ ಮಗನಿಗೆ ಎಜುಕೇಶನ್ಗೆ ಯಾರು ಸಹಾಯ ಮಾಡೋರಿದ್ರೆ ಖಂಡಿತವಾಗಿ ಮಾಡ್ಬೋದು. ನಮ್ಮ ಚಾನಲ್ ಮುಖಾಂತರ ನಾವು ಕೇಳ್ಕೊಳ್ತೇವೆ. ಯಾಕಂದ್ರೆ ಬಹಳ ಪೆಟ್ಟು ತಿಂದಿದ್ದಾರೆ, ನೋವು ತಿಂದಿದ್ದಾರೆ. ಹೆಂಡತಿಯ ಒಂದು ಮರಣ ಇರ್ಬೋದು, ಅದರ ನಂತರ ಮಗಳ ಮದುವೆ ಎಲ್ಲದೊಂದು ಸೇರಿ ಅವ್ರಿಗೆ ಬಹಳ ಕಷ್ಟ ಆಗಿದೆ. ಈಗ ಮಗನ ಎಜುಕೇಶನ್ಗೆ ಕೂಡ ಬಹಳ ಕಷ್ಟದಲ್ಲಿದ್ದಾರೆ. ದಯವಿಟ್ಟು ಯಾರಾದ್ರೂ ಸಹಕಾರ ಅಂದ್ರೆ ಸಹಾಯ ಮಾಡೋ ಮನಸ್ಸಿರೋರು ಖಂಡಿತವಾಗಿ ವಿಡಿಯೋ ನೋಡಿ ಸಹಕಾರ ಮಾಡಿ. ಯಾಕಂದ್ರೆ ಯಕ್ಷಗಾನ ಕಲೆ ಉಳಿಬೇಕು, ಯಕ್ಷಗಾನ ಕಲಾವಿದರು ಉಳಿಬೇಕು. ಅವರಿಗೆ ಯಾವುದೇ ಭದ್ರತೆ ಇಲ್ಲ. ಆದ್ರಿಂದ ಅವರಿಗೆ ಸಹಾಯ ಮಾಡೋರು ಖಂಡಿತವಾಗಿ ಸಹಾಯ ಮಾಡೋದು. ಅವರಾಗಿ ಸ್ವಾಭಿಮಾನಿ, ಅವರು ಕೇಳಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ನಮ್ಮ ಚಾನಲ್ ಮುಖಾಂತರ ನಾವು ಕೇಳ್ತಾ ಇದ್ದೇವೆ, ಖಂಡಿತವಾಗಿ ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೇವೆ. ಸರ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಮತ್ತೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಉತ್ತಮ ರೀತಿ ಮಾತಾಡಿದ್ರಿ ಸರ್. ಮಂದಾರ್ತಿ ಅಮ್ಮ ನಿಮಗೆ ಇನ್ನು ನಿಮ್ಮ ಬೇಸರವನ್ನ ಕಳೆಯುವ ಶಕ್ತಿ ನೀಡಲಿ, ನಿಮ್ಮ ಕಷ್ಟಗಳಿಗೆ ಪರಿಹಾರ ನೀಡಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ ಸರ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ಸರ್. ನಾನು ಸಹ ಧನ್ಯವಾದ ಅರ್ಪಿಸ್ತೇನೆ. ಯಾಕೆಂದ್ರೆ ಮಾಧ್ಯಮಗಳ ಮೂಲಕವಾಗಿ ಯಕ್ಷಗಾನ ಕಲಾವಿದರ ಒಂದು ವ್ಯಕ್ತಿಯ ಪರಿಚಯವನ್ನ ಮಾಡಿಕೊಡುವಂತ ಈ ನಿಮ್ಮ ಕಾರ್ಯ ಎನ್ನುವುದು ಶ್ಲಾಘನೀಯವಾದದ್ದು. ಇಂಥ ಕಾರ್ಯವನ್ನು ಮಾಡುವ ನಿಮ್ಮ ಕಾರ್ಯ ಎನ್ನುವುದು ನಿರಾತಂಕವಾಗಿ ಹೋಗ್ಲಿ, ಸಾಗ್ಲಿ, ಮುನ್ನಡೆಯಲ್ಲಿ. ಆ ಸಿದ್ಧಿವಿನಾಯಕನು, ಆ ತಾಯಿ ದುರ್ಗಾ ಪರಮೇಶ್ವರಿಯು ಸದಾಕಾಲ ನಿಮ್ಮ ಈ ಕಾರ್ಯ ಎನ್ನುವುದು ನಿರಾತಂಕವಾಗಿ ಮುನ್ನಡೆಯುವ ಹಾಗೆ ಮಾಡ್ಲಿ ಎನ್ನುವುದಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸಜ್ಜನರಿಗೂ ನಮಸ್ಕರಿಸ್ತಾ ಇದ್ದೇನೆ. ಆಗ್ಲಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರು, ಇದಾಗಿತ್ತು ನಿರ್ಜಡ್ಡು ಚಂದ್ರಕುಮಾರ್ ಅವರು, ಜನಪ್ರಿಯ ವೇಷಧಾರಿಗಳು. ಮಂದಾರ್ತಿ ಮೇಳದಲ್ಲಿ ಈಗ ಕಳೆದ 21 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ಸಾಲಿಗ್ರಾಮ ಮೇಳದಲ್ಲಿ ಕೂಡ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ಅಂತ ಅನುಭವಿ ಕಲಾವಿದರ ಸಂದರ್ಶನವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಅವರ ಸಾಧನೆ ಹಾದಿಯ ಬಗ್ಗೆ ನಿಮಗೆ ತಿಳಿಸಿದ್ದೇವೆ. ಅದೇ ರೀತಿ ಅವರ ಜೀವನ ಬಹಳ ಏಳು ಬೀಳುಗಳನ್ನು ಕಂಡಂತ ಜೀವನ. ಬಹಳಷ್ಟು ಕಷ್ಟವನ್ನು ಅನುಭವಿಸಿದವರು. ಬಾಲ್ಯದಿಂದಲೂ ಇಲ್ಲಿಯವರೆಗೂ ಕೂಡ ಬಹಳಷ್ಟು ಕಷ್ಟದಲ್ಲೇ ಬೆಳೆದು ಬಂದವರು. ಬಹಳಷ್ಟು ಅನುಭವಿ ಕಲಾವಿದರು, ಜನಪ್ರಿಯ ಕಲಾವಿದರು ಕೂಡ. ಹಾಗೆ ಅವರಿಗೆ ನಾವು ಆಗ್ಲೇ ತಿಳಿಸಿದೆ, ಅವರಿಗೆ ಸಹಾಯ ಮಾಡ್ಲಿಕ್ಕೆ ಇಚ್ಛಿಸುವವರು ಖಂಡಿತವಾಗಿ ಸಹಾಯ ಮಾಡಬಹುದು. ಅವರ ಅಕೌಂಟ್ ನಂಬರ್ನ ನಿಮ್ಗೆ ತಿಳಿಸ್ತೇವೆ. ಖಂಡಿತವಾಗಿ ಸಾಧ್ಯ ಆದಷ್ಟು ಅವರಿಗೆ ಸಹಾಯ ಮಾಡುವವರು ಮಾಡಬಹುದು. ಯಕ್ಷಗಾನ ಅಭಿಮಾನಿಗಳು ನಾವು ಭಾವಸ್ಪಂದನದಲ್ಲಿ ಇದು ಪ್ರಥಮ ಬಾರಿಗೆ ಇಂತಹ ಒಂದು ಬೇಡಿಕೆಯನ್ನ ಇಡ್ತಿದ್ದೇವೆ ಖಂಡಿತವಾಗಿ. ಯಾಕಂದ್ರೆ ಕಷ್ಟವನ್ನು ಕಣ್ಣಾರೆ ನೋಡಿದ್ದೇವೆ. ಈಗ ಅವರು ಹೇಳಿದ್ದನ್ನು ಕೇಳಿ ನಮಗೂ ಬಹಳ ದುಃಖವಾಗಿದೆ. ಸಹಾಯ ಮಾಡುವವರು ಖಂಡಿತವಾಗಿ ಅವರ ಅಕೌಂಟಿಗೆ ನಿಮ್ಮ ಕೈಲಾದಷ್ಟು ಹಣವನ್ನು ಹಾಕುವ ಮೂಲಕ ಸಹಾಯ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ನಾವು ಕೇಳಿಕೊಳ್ತೇವೆ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಭಾವಸ್ಪಂದನ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ನಮಸ್ಕಾರ.